ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ 12ನೇ ಸಂಸ್ಥಾಪನಾ ದಿನಾಚರಣೆ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮವನ್ನು ಸಾಹಿತಿ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್.ಜಿ. ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕುಲಪತಿ ಆರ್.ಸಿ. ಜಗದೀಶ್, ತರೀಕೆರೆಯ ಶಾಸಕ ಜಿ.ಕೆ. ಶ್ರೀನಿವಾಸ್, ಕುಲಸಚಿವ ಕೆ.ಸಿ. ಶಶಿಧರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದೊಳಗೆ ಇಲ್ಲಿ ನಿಂತು ನಿಮ್ಮ ಜೊತೆಯೊಳಗೆ ಕಾಲ ಕಳೀತಾ ಇರ್ತಕ್ಕಂಥದ್ದು 4 ಮಾತುಗಳ ಮುಖೇನವಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮಕ್ಷೇತ್ರ ಇದು ಶಿವಮೊಗ್ಗ ಜಿಲ್ಲೆ. ಇವತ್ತು ಎರಡು, ಒಂದು ನಾಡಗೀತೆ, ಇನ್ನೊಂದು ರೈತ ಗೀತೆ. ಆ ಎರಡೂ ಕೂಡ ಅವರಿಂದ ರಚಿತವಾದವು. ಇಡೀ ನಮ್ಮ ದೇಶದೊಳಗೆ ಯಾವ ರಾಜ್ಯದಲ್ಲಿಯೂ ಕೂಡ ನಾಡಗೀತೆ ಮತ್ತು ರೈತಗೀತೆ ಈ ಆಶಯವನ್ನು ಒಳಗೊಂಡಂತೆ ಇಲ್ಲ. ನಾಡಗೀತೆ ಹಾಡ್ತಾರೆ, ಆದರೆ ಕುವೆಂಪು ಅವರ ನಾಡಗೀತೆಯೊಳಗೆ ನಮ್ಮ ಸಂವಿಧಾನದ ಒಕ್ಕೂಟ ವ್ಯವಸ್ಥೆಯ ಎಲ್ಲ ಆಶಯಗಳನ್ನು ಇಟ್ಟುಕೊಂಡ ಒಂದು ಸಾರ ಸಂಗ್ರಹ ರೂಪದ ಗೀತೆ ಅದಾಗಿದೆ, ನಾಡಗೀತೆ ಅದಾಗಿದೆ. ಭಾರತ ಜನನಿಯ ತನುಜಾತೆ, ಕರ್ನಾಟಕ ಮಾತೆ ಅಷ್ಟೇ ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ಈ ಆಶಯ ಇದೆಯಲ್ಲ, ಇದು ಬಹುತ್ವ ಭಾರತದೊಳಗೆ ಸದಾ ಕಾಲವೂ ಕೂಡ ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆ ಆರೋಗ್ಯಕರವಾಗಿ ಇರಬೇಕು ಎನ್ನುವ ಸಂದೇಶವನ್ನ ಸಾರುವ ನಾಡಗೀತೆ. ಅದರ ಜೊತೆಗೆ ಎಲ್ಲೂ ಯಾವ ರಾಜ್ಯದಲ್ಲಿಯೂ ಕೂಡ ರೈತರನ್ನು ಕುರಿತಂತೆ ರೈತ ಗೀತೆ ಇಲ್ಲ. ನಮ್ಮ ಕುವೆಂಪು ಅವರು ನೇಗಿಲ ಯೋಗಿ ಎನ್ನುವ ಹೆಸರಿನೊಳಗೆ ಬರೆದಿರುವ ರೈತ ಗೀತೆ ಇದೆಯಲ್ಲ, ಅದು ವಿಶೇಷವಾದದ್ದು. ಯಾಕೆಂದ್ರೆ ಕುವೆಂಪು ನಮ್ಮ ಕನ್ನಡಕ್ಕೆ, ಕನ್ನಡ ಪ್ರಜ್ಞೆಗೆ ಕೊಟ್ಟ ಕೆಲವು ವಿಶೇಷಗಳು ಯಾವ್ಯಾವು, ಅವರು ಕೊಟ್ಟ ಶಬ್ದಗಳು ಕೂಡ ಇಡೀ ನಮ್ಮ ಬದುಕಿಗೆ ಕೊಟ್ಟ ದಿವ್ಯ ದರ್ಶನದ ಶಬ್ದಗಳು ಅಂತ ನಾನು ಭಾವಿಸಿದ್ದೇನೆ. ನಾವು ರೈತರು ಅಂತೇವೆ, ಆದರೆ ರೈತರು ಅಂತ ಕರೆಯುವ ಹೊತ್ತಿನೊಳಗೆ ನೀವು ಗಮನಿಸಿ, ಬೇರೆಯವರನ್ನ ನಾವು ಯಾವ ತರಹದಲ್ಲಿ ಯೋಗಿಗಳು, ತಪಸ್ವಿಗಳು, ಈ ತರಹ ಬೇರೆ ಬೇರೆ ಎಲ್ಲ ರೀತಿಯಲ್ಲಿಯೂ ಕೂಡ ವೈಭವೀಕರಿಸಿ ಮಾತನಾಡ್ತೇವೆ. ಆದರೆ ನಿಜವಾದ ಯೋಗಿ ಯಾರು? ಅವರನ್ನು ಗುರುತಿಸಿದ್ದು ಕುವೆಂಪು. ನೇಗಿಲ ಯೋಗಿ ಅಂತ ಕರೆದಿದ್ದೀರಿಯಲ್ಲ, ಆ ನೇಗಿಲ ಕುಳದೊಳಗ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಇದು ಅವ್ರ ಕಂಡ ದರ್ಶನ. ಅದಕ್ಕೇನೆ ಅಂಥ ನೇಗಿಲ ಯೋಗಿಯನ್ನ ಕುರಿತು ಹಾಡಿರೋದು ನೇಗಿಲ ಈ ಹಾಡು. ಒಂದು ಮಹತ್ವ ಏನು ಅಂದ್ರೆ, ಅದು 5 ಭಾಷೆಗಳಿಗೆ ಅನುವಾದವಾಗಿದೆ, ಹಿಂದಿಗೂ ಅನುವಾದವಾಗಿದೆ. ನಮ್ಮ ವಿಜಯ ಪ್ರಕಾಶ್ ಬರೀ ನಾಡಿನ ಅಷ್ಟೇ ಅಲ್ಲ, ರಾಷ್ಟ್ರದ ಬಹುದೊಡ್ಡ ಗಾಯಕ ವಿಜಯ ಪ್ರಕಾಶ್ ಅವರು ಹಾಡಿದ್ದಾರೆ. ಮೊನ್ನೆ ದೆಹಲಿಯ ಸಮೀಪದಲ್ಲಿ ನಡೆದಂಥ ರೈತ ಚಳುವಳಿ ಇದೆಯಲ್ಲ, ರೈತ ವಿರೋಧಿ ಕಾಯ್ದೆಗಳನ್ನ ವಿರೋಧಿಸಿದ ರೀತಿಯೊಳಗೆ ನಡೆದ ಚಳುವಳಿಯೊಳಗೆ ಈ ಹಾಡನ್ನ, ನೇಗಿಲ ಯೋಗಿ ಹಾಡನ್ನ ಹಾಡಿಕೊಂಡು ಅಲ್ಲಿ ಎಲ್ಲ ಬೇರೆ ಭಾಷಿಕರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಂಭ್ರಮಿಸಿರುವ ಹಾಡನ್ನು ಕೇಳುತ್ತ. ಇದು ನಮ್ಮ ಈ ನೆಲದ ವಿಶೇಷ. ಶಿವಪ್ಪನಾಯಕ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ. ಇತಿಹಾಸವೂ ಇದೆ, ವರ್ತಮಾನವೂ ಇದೆ,
ಇವುಗಳ ಜೊತೆಯೊಳಗೆ ಒಂದು ಪಾರಂಪರಿಕ ಜ್ಞಾನ, ಕೃಷಿ ಜ್ಞಾನ ಇಲ್ಲಿ ಬೋಧನೆಗೆ ಒಳಗಾದಂತೆ ಇದೆ. ಇಡೀ ಈ ವಾತಾವರಣ ನೋಡ್ಕೊಂಡು ಬಂದಾಗ ಬಹಳ ಸಂತೋಷವಾಗಿದ್ದ ನನಗೇನು ಅಂತಂದರೆ, ನಮ್ಮ ಕುಲಸಚಿವರುಗಳು ಮತ್ತು ಕುಲಪತಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ರು, ಈ ಸುತ್ತಲಿನ ಕಾಡನ್ನು ನಾವು ಕಿಂಚಿತ್ತೂ ಕೂಡ ಊನಗೊಳ್ಳದ ರೀತಿಯೊಳಗೆ ಸಂರಕ್ಷಿಸಿದ್ದೇವೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಮ್ಮ ಕೃಷಿ ಇದೆಯಲ್ಲ, ಕೃಷಿ ನಮ್ಮ ಪಾರಂಪರಿಕ ಕೃಷಿಯನ್ನು ನೋಡ್ಕೊಂಡು ಬಂದರೆ, ಪಾರಂಪರಿಕ ಕೃಷಿ ಯಾವತ್ತಿಗೂ ಕೂಡ ಜೀವ ವಿರೋಧಿಯಾದದ್ದಲ್ಲ, ಅದಕ್ಕಿಂತ ವಿಶೇಷವಾಗಿ ನಿಸರ್ಗ ವಿರೋಧಿಯಾದದ್ದಲ್ಲ. ನಿಸರ್ಗಕ್ಕೆ ಪೂರಕವಾಗುವ ರೀತಿಯೊಳಗೆ ಕಟ್ಟಿಕೊಂಡಂಥ ವ್ಯವಸಾಯ ಸಂಸ್ಕೃತಿ ನಮ್ಮದು. ನೀವು ಉದ್ದಕ್ಕೂ ನೋಡ್ಕೊಂಡು ಬನ್ನಿ. ಯಾಕೆಂದರೆ ಮಣ್ಣಿನ ಫಲವತ್ತತೆಯಿಂದ ಹಿಡಿದು ಬೆಳೆದ ಬೆಳೆಯೊಳಗೆ ಬೆಳೆದ ಕಳೆ, ಇವೆಲ್ಲವನ್ನು ಕೂಡ ಎಷ್ಟು ಮಟ್ಟಿಗೆ ಜೀವನೋಪಯೋಗಿಯಾಗಿ ಬಳಸ್ಕೊಂಡಿದೆ ಅನ್ನೋದನ್ನು ನಾವು ಗಮನಿಸ್ತಾ ಬಂದರೆ ಗೊತ್ತಾಗುತ್ತೆ. ನಮ್ಮಲ್ಲಿ ಬೆಳೀತಾ ಇದ್ದ ಕಳೆನೇ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟು ಥರದ ಕಳೆ ಬೆಳೀತಾ ಇತ್ತು. ಅಲ್ಲಿ ಅಲಬು, ಸಾಲೆಬೋಟು, ಕೊಂಬಾಳೆ ಗಿಡ, ಗರಿಕೆ, ಉಪ್ಪಿನ ಚಂಟ, ಆಮೇಲೆ ಕನ್ನೆ ಸೊಪ್ಪು, ಅಣ್ಣೆ ಸೊಪ್ಪು, ಇವೆಲ್ಲವೂ ಕೂಡ ನಮ್ಮ ಬೆಳೆಯ ನಡುವೆ ಬೆಳೆಯುತ್ತಿದ್ದ ಕಳೆಗಳು. ಆದರೆ ಈ ಯಾವ ಕಳೆಯೂ ಕೂಡ ಜೀವ ವಿರೋಧಿ ಅಲ್ಲ. ಆ ಕಳೆಗಳು ಬೆಳೆ ನಡುವೆ ಇದ್ರೂ ಕೂಡ ಕಿತ್ತು ಆಹಾರವಾಗಿ ನಾವು ಸೊಪ್ಪು ಸರಿಯಾಗಿ ಬಳಸ್ತಾ ಇದ್ವು, ಅಡುಗೆಗೆ ಬಳಸ್ಕೊಳ್ತಾ ಇದ್ವು. ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು, ಉಪ್ಪಿನ ಚಂದ ಎಲ್ಲ ಮಸೊಪ್ಪು ಮಾಡ್ತಾ ಇದ್ವು. ಅದು ನೀವು ಗಮನಿಸಿರ್ಬೋದು. ಎಲ್ಲ ರೈತರ ಮಕ್ಕಳಾಗಿರೋದ್ರಿಂದ ಹೇಳ್ತಾ ಇದ್ವಿ. ಅದು ಇದ್ದಿತ್ತು. ಆದರೆ ನಮಗೆ 1962, 63, 64ರಲ್ಲಿ ಬಂದಂಥ ಬರ ಇದೆಯಲ್ಲ, ಆ ಬರದ ಸಂದರ್ಭದೊಳಗೆ ನಮಗೆ ಒಂದು ಕೇರ್ ಸಂಸ್ಥೆ ಬಂತು. ನಮ್ಮ ಆಹಾರದ ಕೊರತೆಯನ್ನು ನೀಗಿಸುವುದಕ್ಕೆ ಅಮೆರಿಕಾದಿಂದ ಆಮದಾಗಿರ್ತಕ್ಕಂಥ ಗೋಧಿ ಹಂಚಲ್ಪಡ್ತು. ಇವತ್ತು ಕೂಡ ಆ ಹೊತ್ತು ಬಂದ ಕಳೆ ನಮ್ಮ ರೈತರಿಗೆ ಒಂದು ಶಾಪವಾಗಿ ಇದೆಯೇ ಹೊರತು ಅದು ನಮ್ಮ ಬೇರೆ ಕಳೆಗಳ ರೀತಿಯೊಳಗೆ ಪೂರಕವಾಗಿ ನಮ್ಮ ವ್ಯವಸಾಯ ಸಂಸ್ಕೃತಿಯ ಭಾಗವಾಗಿ ಇಲ್ಲ. ಮುಟ್ಟಿದ್ರೆ ಕೈಗೆ ತುರ್ಚೆ, ಯಾವ ದನಕ್ಕೂ ತಿನ್ನಕ್ಕಾಗಲ್ಲ. ಆದರೆ ಎಷ್ಟು ಮಟ್ಟಿಗಿದೆ ಅಂತಂದ್ರೆ, ರಕ್ತ ಬೀಜಾಸುರನ ರೀತಿಯೊಳಗೆ ಒಂದು ಬೀಜ ಬಿಟ್ಟರೆ ಸಾಕು, ಸಾವಿರಾರೇನು ಹುಟ್ಟುತ್ತವೆ, ಕೋಟ್ಯಾಂತರ ಲಕ್ಷಾಂತರ ಗಿಡ ಹುಟ್ಟತಕ್ಕಂಥದ್ದಾಗುತ್ತೆ. ನಿವಾರಿಸಲಾರದ ಕಳೆ ಅದು. ನಮ್ಮ ಗ್ಲೋಬಲೈಸೇಷನ್ ಎಫೆಕ್ಟ್ ಯಾವ್ಯಾವ ಥರದಲ್ಲಿ ಇದೆ ಅನ್ನೋದಕ್ಕೆ ಈ ಗ್ಲೋಬಲೈಸೇಷನ್ ಮತ್ತು ಮಾಡರ್ನೈಸೇಷನ್ ಅನ್ನೋದು ನಮಗೆ ಸಹಾಯಕವಾಗಿಯೂ ಬರುತ್ತೆ, ಸಾವಿನ ರೂಪದೊಳಗೂ ಕೂಡ ಬರ್ತಕ್ಕಂಥದ್ದಾಗುತ್ತೆ. ಇದನ್ನ ನಾವು ಎಚ್ಚರದಲ್ಲಿ ಸ್ವೀಕರಿಸಬೇಕು. ಎಚ್ಚರದಲ್ಲಿ ಅದನ್ನು ಯಾವ ತರಹ ನಿವಾರಿಸಿಕೊಳ್ಳಬೇಕು, ಯಾವ ತರಹ ಸ್ವೀಕರಿಸಿಕೊಳ್ಳಬೇಕು ಎನ್ನುವ ವಿವೇಕವನ್ನು ಇಟ್ಕೊಂಡಾಗ ಮಾತ್ರ ನಮ್ಮ ಶಿಕ್ಷಣದೊಳಗೂ ಕೂಡ ಕಲಿಯುವ ವಿಜ್ಞಾನ ನಮಗೆ ಪೂರಕವಾದದ್ದಾಗುತ್ತೆ. ನಮಗಷ್ಟೇ ಅಲ್ಲ, ಇಡೀ ಭೂಮಿಗೆ ಪೂರಕವಾದದ್ದಾಗುತ್ತೆ. ಇಲ್ಲದೆ ಹೋದರೆ ಭೂಮಿಯ ಒಂದು ಋತುಗಾನ ಏನಿದೆಯಲ್ಲ, ಋತುಚಕ್ರ ಏನಿದೆಯಲ್ಲ, ಆ ಋತುಚಕ್ರಕ್ಕೆ ಮಾರಕವಾಗುವಂಥದ್ದು ಆಗ್ತಾ ಇದೆ. ಈ ಉದಾಹರಣೆಗೆ ನೋಡ್ಕೊಂಡು ಬನ್ನಿ. ಸೌತ್ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾದ ಮೇಲ್ಭಾಗದಲ್ಲಿ, ಉತ್ತರ ಭಾಗದಲ್ಲಿರ್ತಕ್ಕಂಥ 5 ರಾಷ್ಟ್ರಗಳಲ್ಲಿ ಈಗ ಬಹಳ ಬರದ ತಾಂಡವ ಆಡ್ತಾ ಇದೆ. ಎಷ್ಟು ಮಟ್ಟಿಗೆ ಅಂತಂತಂದರೆ, ಅಲ್ಲಿ ಹನಿ ನೀರಿಗಾಗಿ ಮಹಿಳೆಯರು, ಮಕ್ಕಳು 5-6 ಕಿಲೋಮೀಟರ್ ಹೋಗೋದು, ನದಿ ಹರಿಯುತ್ತಿದ್ದ ಭಾಗದೊಳಗೆ ಜಲವತ್ತಾಗಿ ತೋಡೋದು, ಇದೆಲ್ಲ ನಡೀತಾ ಇದೆ. ಮೊನ್ನೆ ನೀವು ಪ್ರಜಾವಾಣಿಯನ್ನು ಯಾರಾದರೂ ಭಾನುವಾರದ ಇದರಲ್ಲಿ ಸೋಮವಾರದ ಇದರಲ್ಲಿ ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಹನಿ ನೀರಿಗೆ ಹಾಹಾಕಾರ, ತುತ್ತು ಅನ್ನಕ್ಕೆ ಹಾಹಾಕಾರ.
ವಿಶ್ವಸಂಸ್ಥೆ ಎಷ್ಟೆಲ್ಲ ಸಹಾಯ ನೀಡಿದರೂ ಕೂಡ ನೀಗಿಸಲಾರದ ಬರ ಈ 100 ವರ್ಷಗಳ ಅವಧಿಯೊಳಗೆ ಎಂದೂ ಕಾಣದೇ ಇದ್ದ ಬರ ಅನ್ನುವ ರೀತಿಯೊಳಗೆ ಅದು ವರ್ಣನೆ. ಕಗ್ಗತ್ತಲೆಯ ಖಂಡ ಎನಿಸಿಕೊಂಡಿದ್ದಂಥ ಸೌತ್ ಆಫ್ರಿಕಾದೊಳಗೇನೆ ಆ ಸ್ಥಿತಿ ಆಗಿರುವಾಗ ಅದಕ್ಕೆ ಏನು ಕಾರಣ, ಎಲ್ಲಿನೋ ಕಾರಣ ಅಂತನ್ನೋದನ್ನ ಒಂದು ಹೇಳ್ತಲೇನೆ ಇಡೀ ನಮ್ಮ ಭೂಮಿಯ ವಾರ್ಮಿಂಗ್, ಗ್ಲೋಬಲ್ ವಾರ್ಮಿಂಗ್ ಹೇಗೆ ಹೆಚ್ಚಾಗ್ತಾ ಇದೆ. ಈ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗುವುದಕ್ಕೆ ನೈಸರ್ಗಿಕ ಸಹಜತೆಯ ಕಾರಣವು ಮನುಷ್ಯ ನಿರ್ಮಿತ ಕೃತಕ ಒಂದು ಅತ್ಯಾಚಾರ, ಭೂಮಿಯ ಮೇಲೆ ನಡೀತಕ್ಕಂಥ ಅತ್ಯಾಚಾರ ಕಾರಣವು. ಇದನ್ನು ಕುರಿತು ವಿಜ್ಞಾನಿಗಳು ಇಲ್ಲಿ, ಯಾಕೆಂದ್ರೆ ಇಲ್ಲೆಲ್ಲ ಹೆಚ್ಚಿನದಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಮೇಧಾವಿಗಳ ಮೇಲೆ ಕೂತಿದ್ದಾರೆ. ನಾನು ಕೇವಲ ಸಾಹಿತ್ಯ ಓದ್ಕೊಂಡಿದ್ದಂಥ ವಿದ್ಯಾರ್ಥಿ, ಆದ್ರಿಂದ ನಾನು ಅವರಿಗಾಗಿ ನಾನು ಕೇಳ್ತಾ ಇದ್ದೀನಿ ಅನ್ನೋದಕ್ಕಿಂತ ನನಗೆ ಮತ್ತೆ ಈ ಬೆಳೀತಾ ಇರ್ತಕ್ಕಂಥ ಮಕ್ಕಳ ನಡುವಿನ ಸಂಬಂಧವಾಗಿ ಈ ವಿಷಯವನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೇನೆ. ಈ ಗ್ಲೋಬಲ್ ವಾರ್ಮಿಂಗ್ ವಿಷಯವನ್ನು ನಮ್ಮ ನಾಗೇಶ್ ಹೆಗ್ಡೆಯಿಂದ ಹಿಡಿದು ಬಹಳಷ್ಟು ಜನ ಇದ್ರ ಬಗ್ಗೆ ಬರೀತಾ ಇರ್ತಾರೆ, ಪತ್ರಿಕೆಗಳಲ್ಲಿ, ಅಂಕಣದಲ್ಲಿ ಬರೀತಾ ಇರ್ತಕ್ಕಂಥದ್ದು. ನೀವು ಓದಿರೋದು, ತರಗತಿಗಳಲ್ಲಿ ಓದಿರ್ತಕ್ಕಂಥದ್ದು ಕೂಡ ತಿಳ್ಕೊಳ್ಬಹುದಾಗಿರೋದು. ಆದ್ರಿಂದ ಏನೇನೆ ಕೃಷಿಯ ಒಳಗೆ ಈ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚುವುದಕ್ಕೆ ಕಾರಣವಾಗುವ ರೀತಿಯೊಳಗಿನ ಪ್ರಯೋಗಗಳು ಹೇಗೆ ನಡೀತಾ ಇದ್ದಾವೆ, ಇದು ಕೂಡ ಬಹಳ ಎಚ್ಚರದಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ತಿಳ್ಕೊಂಡಾಗ ಸಹಜವಾಗಿ ಒಂದು 5 ಭೂ ವೈಲಕ್ಷಣ್ಯಗಳ ಹಿನ್ನೆಲೆಯೊಳಗೆ ವ್ಯವಸಾಯ ಸಂಸ್ಕೃತಿಯನ್ನು ನಾವು ನೋಡಬಹುದು. ಮಲೆನಾಡು, ಅರೆಮಲೆನಾಡು, ಬಯಲು ಸೀಮೆ, ಬೆಂಗಾಡು ಸೀಮೆ, ನೀರಾವರಿ ಪ್ರದೇಶ. ಇಷ್ಟು ಇದರ ಹಿನ್ನೆಲೆ ಒಳಗೆ ನೋಡಿದರೆ ನಮ್ಮ ಪಾರಂಪರಿಕ ಕೃಷಿಯನ್ನು ನೋಡ್ಕೊಂಡು ಬಂದಾಗ ಈ 5 ವೈಲಕ್ಷಣ್ಯಗಳ ಹಿನ್ನೆಲೆಯೊಳಗೆ ಕೃಷಿ ಪದ್ಧತಿ ಅದರದೇ ಆಗಿರುವಂಥ ಪ್ರಾದೇಶಿಕ ಮಿತಿಯೊಳಗೆ ಅರಳಿದ ವಿಜ್ಞಾನವಾಗಿತ್ತು. ಅರಳಿದ ವಿಜ್ಞಾನ ಮಲೆನಾಡಿನಲ್ಲಿ ಏನು ಬೆಳಿಬೇಕು, ಯಾವ್ಯಾವ ಬೆಳೆ ಅಲ್ಲಿ ಆ ನೆಲಕ್ಕೆ ಒಗ್ಗುವಂಥದ್ದು, ಆ ಮಳೆಗೆ ಒಗ್ಗುವಂಥದ್ದು. ಅರೆಮಲೆನಾಡು, ಮಲೆನಾಡಿನ ಸೆರಗಿನಲ್ಲಿ ಇರ್ತಕ್ಕಂಥ ಅಲ್ಲಿಗೆ ಯಾವ್ದು ಬೇಕು. ಬಯಲು ಸೀಮೆ, ಬೆಂಗಾಡು ಸೀಮೆ, ಅಲ್ಲಿಗೆ ಯಾವ್ಯಾವ ತರಹದ್ದು ಏನೇನು ಬೆಳೆ ಬೇಕು. ಯಾಕೆಂದ್ರೆ ಮಳೆಯಾಧಾರಿತ ಜಾಗಗಳವೆಲ್ಲವೂ ಕೂಡ. ಆದರೆ ಇವತ್ತೇನಾಗಿದೆ, ಮಲೆನಾಡಿನಲ್ಲಿ ಬೆಳೆಯೋದೆಲ್ಲ ಬೆಂಗಾಡು ಸೀಮೆಗೆ ಹೋಗೈತೆ. ಅಡಿಕೆನ ಬೆಳಿಬಾರ್ದಂಥ ಜಾಗದಲ್ಲಿ ಬಯಲು ಸೀಮೆನಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಕೆಲವು ಈ ಜಾಗತೀಕರಣದ ಬೆಳೆಗಳ ರೀತಿಯೊಳಗೆ ನಮ್ಮ MNCಗಳು ಕೊಡ್ತಾ ಇರ್ತಕ್ಕಂಥ ತಳಿಗಳ ಮೋಹಕ್ಕೆ, ಅಧಿಕ ಇಳುವರಿಯ ಮೋಹಕ್ಕೆ ಒಳಗಾದಂತೆ ರೈತರುಗಳು ಏನು ಮಾಡ್ತಾ ಇದ್ದಾರೆ, ಕೆಲವು ಕಡೆಗೆಲ್ಲ ಈ ದ್ರಾಕ್ಷಿ ಬೆಳೆಯೋದು, ಜೊತೆಗೆ ಇತ್ತೀಚೆಗಂತ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದು, ಇವೆಲ್ಲ ಬೆಳೆಯೋದಕ್ಕೆ ತೊಡಗಿದಾಗ ಇದ್ದ ಬೆಲೆ, ಬೆಳೆದ ನಂತರದೊಳಗೆ ಅನುಭವಿಸುವ ನಷ್ಟ, ಈ ಎಲ್ಲವುಗಳನ್ನು ನೋಡ್ಕೊಂಡು ಬಂದಾಗ ಇದು ಎಲ್ಲಿಗೆ ಮುಗಿಸುತ್ತೆ. ಜೊತೆಗೆ ಭೂಮಿಗೆ ಸಿಂಪಡಿಸಬಾರದ ವಿಷಗಳನ್ನು ಸಿಂಪಡಿಸ್ತಾ ಏನಾಗಿದೆ ಅಂತಂದ್ರೆ ನಮ್ಮ ನೆಲದ ಜೈವಿಕ ಗುಣವನ್ನೇನೇನೆ ನಾಶಪಡಿಸುವ ರೀತಿಯೊಳಗೆ ಹೇಗೆ ಬೆಳೀತಾ ಇದ್ದೇವೆ. ಇವತ್ತು ನೀವು ಮಂಡ್ಯದಲ್ಲೇ ನೀವು ನೋಡ್ಕೊಂಡು ಬಂದರೆ ಅತಿ ಹೆಚ್ಚಿನ ನೀರಿನ ಬಳಕೆಯಾದಂತೆ ಭೂಮಿಯೆಲ್ಲ ಚೌಳ ಆಗ್ತಾ ಇದೆ. ಆದರೆ ಭೂಮಿಗೆ ಬೇಕಾಗಿರೋದು ವ್ಯವಸಾಯ ಸಂಸ್ಕೃತಿ ಅಂತಂದಾಗ ಅಧಿಕ ಇಳುವರಿಯ ಮೋಹ ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದ್ರೆ, ಒಂದು ಹಸು ಹಾಲು ಕೊಡ್ತಾ ಇದೆ ಅಂತಂದ್ರೆ ಹಾಲು ಕರ್ಕೊಳ್ಳುವ
ಕಾಯಕ ಸಹಜವಾದ ಕಾಯಕ. ಇನ್ನೂ ಹಾಲು ಬೇಕು ಅಂತಂದು ಕೆಚ್ಚಲನ್ನೇ ಕುಯ್ದರೆ ನಮಗೆ ಹಾಲಲ್ಲ ಸಿಕ್ಕೋದು ರಕ್ತ. ಹಸುವಿನ ಜೀವಕ್ಕೆ ಹಾನಿ. ಭೂಮಿಗೆ ನಾವು ಹಾಕ್ತಾ ಇರ್ತಕ್ಕಂಥ ವಿಷ ಯಾವ ತರಹದಲ್ಲಿದೆ ಅಂತಂದ್ರೆ, ಹಾಲು ಕೊಯ್ದು ಕರೆದುಕೊಳ್ಳುವುದಕ್ಕಿಂತ ಅಂದ್ರೆ ಅಧಿಕ ಇಳುವರಿಯ ದುರಾಸೆಗೆ ಒಳಗಾದ ರೀತಿಯೊಳಗೆ ಹಾಕುತ್ತಿರುವ ವಿಷ ಭೂಮಿಯೊಳಗಿರ್ತಕ್ಕಂಥ ಜೈವಿಕ ಸತ್ವವನ್ನೇ ಕಳೆದುಕೊಳ್ಳುತ್ತಾ ಅದು ಯಾವುದಕ್ಕೂ ಬಾರದ ಭೂಮಿಯಾಗಿ ಕರಲಾಗಿ ಅದು ಮಾರ್ಪಾಡ ಆಗ್ತಕ್ಕಂಥ ಒಂದು ದುಸ್ಥಿತಿಗೆ ನಾವು ನೂಗ್ತಾ ಇದ್ದೇವೆ. ಇದು ನಮ್ಮ ಪಾರಂಪರಿಕ ಜ್ಞಾನದೊಳಗೆ ಇರಲಿಲ್ಲ. ಅನಿವಾರ್ಯವಾಗಿ ನಮ್ಮ ದೇಶ ಎದುರಿಸುತ್ತಿದ್ದಂಥ ಆಹಾರದ ಕೊರತೆಯನ್ನು ನೀಗಿಸುವುದಕ್ಕಾಗಿ ಅಧಿಕ ಇಳುವರಿಗಾಗಿ ಈ ನಡೆಸಿದ ಪ್ರಯೋಗಗಳು ಎಲ್ಲಿ ಮುಟ್ಟಿವೆ ಅಂತಂದಾಗ ಇಡೀ ಭೂಮಿಯ ಜೈವಿಕ ಸತ್ವದ ನಾಶಕ್ಕೆ ಮುಟ್ಟಿರ್ತಕ್ಕಂಥದ್ದಾಗಿದೆ. ವಿಶ್ವವಿದ್ಯಾಲಯಗಳು ಇದರ ಬಗೆಗೂ ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿದಂತೆ ಎಷ್ಟು ಸಿಂಪಡಿಸಬೇಕು, ಯಾವ ಬೆಳೆಯನ್ನು ಬೆಳೆಯಬೇಕು, ಎಲ್ಲಿ ಬೆಳೆಯಬೇಕು, ಹೇಗೆ ಬೆಳೆಯಬೇಕು ಎನ್ನುವ ಒಂದು ವಿವೇಕವನ್ನು ಇಟ್ಟುಕೊಂಡಂತೆ ಇತ್ತೀಚೆಗೆ ಬಂದಿರತಕ್ಕಂಥ ಅಲ್ಲಿಯ ತಜ್ಞರುಗಳು ಇದ್ರ ಬಗ್ಗೆ ಸಾಕಷ್ಟು ಪ್ರಯೋಗಶೀಲರಾಗಿರ್ತಕ್ಕಂಥದ್ದು ಒಂದು ರೀತಿ ಮೆಚ್ಚಬಹುದಾಗಿರ್ತಕ್ಕಂಥ ಒಂದು ಸ್ವೀಕಾರಾರ್ಹವಾಗಿರ್ತಕ್ಕಂಥ ವಿಷಯ. 2010 ಆಸುಪಾಸಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಕೃಷಿ ವಿಶ್ವವಿದ್ಯಾಲಯವನ್ನು ಮಾಡಿದ್ದು, ಸಮಗ್ರವಾದ ಕೃಷಿ ವಿಶ್ವವಿದ್ಯಾಲಯ. ಅದೇ ರೀತಿ ಶ್ರೀ ಕಾಗೋಡು ತಿಮ್ಮಪ್ಪನವರು ಆ ವಿಶ್ವವಿದ್ಯಾಲಯನ ಇನೋವೇಟಿವ್ ಮಾಡಬೇಕು, ಸಾಗರ ತಾಲೂಕಿನಲ್ಲಿ ಮಾಡಬೇಕು ಅಂತೇಳಿ ಸುಮಾರು 165 ಕೋಟಿಗಳ ಅನುದಾನವನ್ನು ಮಾಡಿ ಒಂದು ಸುಸಜ್ಜಿತವಾದ ಒಂದು ಮಲೆನಾಡಿನ ಸೆರಗಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಾರೆ. ಈ ಸ್ಥಾಪನೆಗೆ ಕಾರಣಕರ್ತರಾದ ಎಲ್ಲರಿಗೂ ಸಹ ಇಂದಿನ ದಿವಸ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅವರೆಲ್ಲರಿಗೂ ಸಹ ವಿಶ್ವವಿದ್ಯಾಲಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾರೆ. ಅದಕ್ಕೆ ಇದುವರೆಗೆ ಅನೇಕ ಶಾಸಕರು, ಈ ಭಾಗದ ಶಾಸಕರು, ಜನಪ್ರತಿನಿಧಿಗಳು ಮತ್ತು ಮಾನ್ಯ ಸಚಿವರುಗಳು ಸಹ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈಗ ನಮ್ಮ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಸುಮಾರು 7 ಜಿಲ್ಲೆಗಳ ವ್ಯಾಪ್ತಿಗಳು ಒಳಗೊಂಡಿದೆ. ಸುಮಾರು ಕರ್ನಾಟಕದ 1/3 ಭಾಗದಷ್ಟು ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ. ಕೋಸ್ಟಲ್ ಝೋನು ಮತ್ತು ಮಲೆನಾಡು ಝೋನು ಮತ್ತು ಒಳನಾಡಿನ ಕೆಲವೊಂದು ಒಳ ಪ್ರದೇಶಗಳು ಸಹ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತದೆ. 5 ಕಾಲೇಜುಗಳು, 12 ಸಂಶೋಧನಾ ಕೇಂದ್ರಗಳು, 4 ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಅನೇಕ ಪ್ರಾಯೋಜಿತ ಕೇಂದ್ರಗಳು ನಮ್ಮ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅತ್ಯುತ್ತಮವಾದ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ಅಲ್ಲದೆ ಈಗ 2 ಡಿಪ್ಲೊಮಾ ಕಾಲೇಜುಗಳು ನಮ್ಮಲ್ಲಿವೆ. ಈಗ ಬ್ರಹ್ಮಾವರದ ಡಿಪ್ಲೊಮಾ ಕಾಲೇಜನ್ನು ನಾವು ಉನ್ನತ ದರ್ಜೆಗೆ ಏರಿಸುವಂಥ ಸುದಿನ ನಮಗೆ ಬೇಕಾಗಿದೆ. ಯಾಕೆಂದರೆ ಈಗ ಡಿಪ್ಲೊಮಾ ಮಾಡಿ ಮುಂದಿನ ವರ್ಷಗಳಲ್ಲಿ ಅಲ್ಲಿ ಡಿಗ್ರಿ ಕಾಲೇಜನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಕತ್ತಲಗಿರಿಯಲ್ಲಿ ಸಹ ನಮಗೆ ಎಲ್ಲ ವ್ಯವಸ್ಥೆ ಇದೆ, ಅಲ್ಲೂ ಸಹ ಡಿಪ್ಲೊಮಾ ಕಾಲೇಜನ್ನು ನಾವು ಮಾಡ್ತೀವಿ. ಈಗ ಡಿಪ್ಲೊಮಾ ಕಾಲೇಜು ಇಲ್ಲದಿರೋದ್ರಿಂದ ಕೆಲವೊಂದು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಾವು ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಪ್ರಸ್ತುತವಾಗಿ 2000 ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲಿತಾ ಇದ್ದಾರೆ. 1800 ಸ್ನಾತಕ ವಿದ್ಯಾರ್ಥಿಗಳು, 180 ಸ್ನಾತಕೋತ್ತರ ಮತ್ತು 49 ಡಾಕ್ಟರ್ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲಿತಾ ಇದ್ದಾರೆ. ಈ ವರ್ಷ ನಮಗೆ ICAR JRF ಮತ್ತು SRF ಅಲ್ಲಿ ಅಭೂತಪೂರ್ವವಾದ ಒಂದು ಫೆಲೋಶಿಪ್ ಬಂದಿದೆ. ಸುಮಾರು 45 ರಿಂದ 50 ಫೆಲೋಶಿಪ್ಗಳು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದು ನಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಯಾಕೆಂದರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವೇನೋ 5 ರಿಂದ 8 ಕಾಲೇಜುಗಳಿದ್ದಿದೆ ಈ ಪ್ರಶಸ್ತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರೋದು. ಬೇಕಾಗಿ ನಮಗೆ 5 ಕಾಲೇಜುಗಳಿರೋದ್ರಿಂದ ಸುಮಾರು 25-30 ವಿದ್ಯಾರ್ಥಿಗಳು ಮಾತ್ರ ಈ ತೆರೆಗಡೆ ಹೊಂದಿರೋದ್ರಿಂದ ನಮಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ನಮಗೆ ಬರೋದಿಲ್ಲ. ಆದರೂ ಸಹ ಒಂದು ಒಳ್ಳೆಯ ಉತ್ತಮವಾದ ಅಂಕಗಳಿಗೆ ನಮ್ಮ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದೇ ರೀತಿ ನಮ್ಮ ಹೋದ ವರ್ಷ ನಮ್ಮ ವಿದ್ಯಾರ್ಥಿಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಸ್ಗೆ ಹಾಕೊಂಡಿದ್ವಿ. ಅಮೆರಿಕ ಕಳಿಸಿದ್ವಿ, ಆಮೇಲೆ ನೆದರ್ಲ್ಯಾಂಡ್ಸ್ಗೆ ಕಳಿಸಿದ್ವಿ. ಅದೇ ರೀತಿ ಜರ್ಮನಿಗೆ ಕಳಿಸಿದ್ವಿ, ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಿಗೆ ಕಳಿಸಿದ್ವಿ. ಒಟ್ಟು ಅದೆಲ್ಲ 10 ಪ್ರಾಧ್ಯಾಪಕರು ಸಹ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಅಧ್ಯಯನವನ್ನು ಮಾಡ್ಕೊಂಡು ಬಂದಿದ್ದಾರೆ.
ಅವರೆಲ್ಲರಿಗೂ ಸಹ ನಮಗೆ ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ವರ್ಷ ನಮ್ಮ ಸಂಶೋಧನಾ ಕ್ಷೇತ್ರದಲ್ಲಿ ಅನೇಕ ಕಲೆಗಳನ್ನು ನಾವು ಬಿಡುಗಡೆ ಮಾಡಿದ್ವಿ. ಸಹ್ಯಾದ್ರಿ ದುರ್ಗಾ ಅನ್ನೋ ಒಂದು ಶೈಲವನ್ನು ಬಿಡುಗಡೆ ಮಾಡಿದ್ವಿ. ಅದೇ ರೀತಿ CFME ರಾಗಿನ ಒಂದು ಒಣ ಬೇಸಾಯಕ್ಕೆ ಮಾಡಿದ್ವಿ. RNR 150848 ಭತ್ತವನ್ನು ನಾವು ವಲಯ 7ಕ್ಕೆ ಬಿಡುಗಡೆ ಮಾಡಿದ್ವಿ. GP ಒಂದು ಅಲಸಂದೆಯನ್ನು ಬಿಡುಗಡೆ ಮಾಡಿದ್ವಿ. FCS 4 ಫಸ್ಟ್ ಟೈಮ್ ನಾವು ತಂಬಾಕಿನ ಹೊಸ ಒಂದು ತಳಿಯನ್ನು ನಾವು ಅಭಿವೃದ್ಧಿ ಮಾಡಿ ನಮ್ಮ ರೈತರಿಗೆ ನಾವು ಕೊಟ್ಟಿದ್ದೀವಿ. ಈ ವರ್ಷ ನಮ್ಮ ಭಾಗದಲ್ಲಿ ರಾಮನಾಥಪುರ ಭಾಗದಲ್ಲಿ FCS 4 ಬಹಳಷ್ಟು ಚೆನ್ನಾಗಿ ಇಳುವರಿಯನ್ನು ನೀಡಿದೆ. ಈ ವರ್ಷ ನಮಗೆ 2 ಪೇಟೆಂಟ್ಗಳು ಬಂದಿದ್ದಾವೆ. ಒಂದು ಡಬಲ್ ಹೆಪ್ಟೈಡ್ ಪ್ರೊಡಕ್ಷನ್ ಆಫ್ ಚಿಲ್ಲಿ ಒಂದು ಮತ್ತು ಶೇಂಗಾ ಸುಲಿಯುವ ಯಂತ್ರಕ್ಕೆ ನಮಗೆ 2 ಪೇಟೆಂಟ್ಗಳು ಲಭಿಸಿವೆ. ಅವರೆಲ್ಲರೂ ಸಹ ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ 21 ಯೋಜನೆಗಳಿಗೆ ಸುಮಾರು 4.3 ಕೋಟಿ ಅನುದಾನ ದೊರೆತಿದೆ. ರಾಷ್ಟ್ರೀಯ ವಿಕಾಸ ಯೋಜನೆಯಲ್ಲಿ 2 ಸಂಶೋಧನಾ ಪ್ರಾಜೆಕ್ಟ್ಗಳಿಗೆ 2.9 ಕೋಟಿಗಳ ಅನುದಾನ ದೊರೆತಿದೆ. ಅವೆಲ್ಲ ವಿಜ್ಞಾನಿಗಳಿಗೆ ವಿಶ್ವವಿದ್ಯಾಲಯ ಪರವಾಗಿ ಅಭಿನಂದನೆಗಳು.